ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ಇಲ್ಲ ಇಲ್ಲ, ನಾನು ಹೋಗಲ್ಲ. ಯಾಕೋ ಡ್ರಾಪ್ ಮಾಡಲ್ವಾ? ಹಂಗಲ್ಲ. ಯಾಕೆ ಅವನ್ ಜೊತೆ ಹೋಗಲ್ವಾ? ನಿಮ್ಮಿಬ್ಬರದು ಒಳ್ಳೆ ಕತಿ ಆತ್ಲಾ. ಮೈನಾ, ನೀ ಧ್ರುವನ್ ಜೊತೆ ಹೋದೆ ಅಂದ್ರ ಲಗುನ ಹಾಸ್ಟೆಲ್ ಸೇರ್ತಿ. ಇಲ್ಲ ಅಂತಂದ್ರ 11 ಆದ್ರೂ ಆಗ್ಬೋದು, 12 ಆದ್ರೂ ಆಗ್ಬೋದು. ಇಲ್ಲೇ ನಿಂದ್ರಬೇಕಾಕೈತಿ ನೋಡ್ ಮಂಗ್ಯಾನ್ ಗತೆ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಸುಮ್ನೆ ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡೋದು? ಇನ್ ಸ್ವಲ್ಪ ಹೊತ್ತಲ್ಲಿ ಆಟೋ ಬರ್ಬೋದು, ನಾನು ಆಟೋದಲ್ಲೇ ಹೋಗ್ತೀನಿ. ಇಷ್ಟೊತ್ತಲ್ಲಿ ಒಬ್ಳೆ ಹೋಗೋದು ಒಳ್ಳೇದಲ್ಲ ಮೈನಾ. ಹೇಳೋದ್ ಕೇಳು, ಧ್ರುವನ್ ಜೊತೆ ಹೋಗು. ಹಲೋ ಹಲೋ ಮೈನಾ, ಎಲ್ಲಿದ್ಯಾ? 10 ಗಂಟೆ ಆಯ್ತು ಕಣೆ, ಇನ್ನೂ ಬಂದಿಲ್ಲ. ಆಗ್ಲೇ ಸರೋಜಾ ಮೇಡಮು ಕೇಳ್ತಾ ಇದ್ರು ಮೈನಾ ಇನ್ನೂ ಬಂದಿಲ್ವಾ ಅಂತ. ನೀನೇನಾದ್ರೂ ಲೇಟ್ ಆಗಿ ಬಂದ್ರೆ ಅವರು ಗ್ಯಾರಂಟಿ ವಾರ್ಡನಿಗೆ ಹೇಳ್ತಾರೆ. ಅಯ್ಯೋ ಹೌದಾ? ಈಗ ಏನ್ ಮಾಡ್ಲಿ ಕೃಷ್ಣವೇಣಿ? ಏನ್ ಮಾಡ್ಲಿ ಅಂದ್ರೆ ಬೇಗ ಬಾ. ಅವರು ನಿನ್ ಮೇಲೆ ನಂಬಿಕೆ ಇಟ್ಟು ಕಳ್ಸಿದ್ದಾರೆ. ನೀನೇನಾದ್ರೂ ಇವತ್ತು ಲೇಟ್ ಆಗಿ ಬಂದ್ರೆ ಮತ್ತೆ ಇನ್ಯಾವತ್ತೂ ನಿನ್ನ ಅವರು ಕಳ್ಸೋದಿಲ್ಲ. ನೀನ್ ಅವ್ರ ನಂಬಿಕೆನ ಉಳಿಸ್ಕೋಬೇಕು ಕಣೆ. ಈಗ್ಲೇ ಹೊರಟು ಬಾ. ಹಾ ಬರ್ತೀನಿ. ಸರಿ ಸರಿ. ಏನಾಯ್ತು ಮೈನಾ? ಪರವಾಗಿಲ್ಲ ಬಿಡು, ನೀನು ಧ್ರುವನ್ ಜೊತೆ ಹೋಗಲ್ಲ ಅಂದ್ರೆ ಯಾವ್ದಾದ್ರೂ ಆಟೋದಲ್ಲಿ ಹೋದ್ರೆ ಆಯ್ತು. ಇಲ್ಲ ನಾನು ಹೋಗ್ತೀನಿ. ಹೇಗ್ ಹೋಗ್ತೀಯಾ? ಇವ್ರ ಜೊತೆನೂ ಹೋಗ್ತೀನಿ. ಅದೇ ಹೇಳಿದ್ದು, ಶಂಖದಿಂದ ಬಂದ್ರೇನೆ ತೀರ್ಥ. ಮಮ್ಮ ಬಾಯ್ಲಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ನಾನು ಅವ್ರನ್ನ ಕರ್ಕೊಂಡೋಗಿ ಜೋಪಾನವಾಗಿ ಹಾಸ್ಟೆಲ್ ಸೇರಿಸ್ತೀನಿ. ನೀವೆಲ್ಲರೂ ಜೋಪಾನವಾಗಿ ಹೋಗಿ. ಸರಿ ಆಯ್ತು. ನಾನು ಮಮ್ಮ ಆಟೋದಲ್ಲಿ ಹೋಗ್ತೀವಿ, ನೀನೇನು ಚಿಂತೆ ಮಾಡ್ಬೇಡ. ನೀನ್ ಹುಷಾರಾಗೆ ಮೈನನ್ ಕರ್ಕೊಂಡು ಹೋಗು. ಆಯ್ತು ಬಿಡಿ ತಾಯಿ. ನನ್ನನ್ನು ನಾನ್ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಿಂತ ಆ ಮೇಡಮ್ನೇ ಚೆನ್ನಾಗಿ ನೋಡ್ಕೊಳ್ತೀನಿ. ಬನ್ನಿ ಮೇಡಮ್ ಪ್ಲೀಸ್. ಬರ್ತೀನಕ್ಕ. ಹೋಗ್ಬಾ.